ನಮಸ್ತೆ ವೀಕ್ಷಕರೇ. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಒಂದಿದ್ದರೆ ನೀ ನಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ಪದ್ಯನ ಚಿಕ್ಕ ವಯಸ್ಸಿಂದ ಪ್ರತಿಯೊಬ್ರು ಕೇಳಿರ್ತೀರ. ಹಾಗೆ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂತೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಅಂದ್ರೆ ಪ್ರಥಮ. ಹಾಗಂತ ಮಾತ್ರಕ್ಕೆ ಇಲ್ಲಿ ಬೇರೆ ಭಾಷೆಗಳಿಗೆ ಸ್ಥಾನವಿಲ್ಲ ಅಂತಲ್ಲ, ಬರ್ಲಿ ಬೇರೆ ಭಾಷೆಗಳು. ವೀಕ್ಷಕರೇ, ಹೀಗೆ ಸುದ್ದಿಗಳನ್ನ ಓದ್ತಿರ್ಬೇಕಾದ್ರೆ ಒಂದು ಚಿಕ್ಕಮಗಳೂರಿನ ಸುದ್ದಿ ಕೇಳ್ಪಟ್ಟೆ. ಒಂದು ಸಮುದಾಯ ಅಂದ್ರೆ 20% ಅಷ್ಟು ಇರೋದ್ರಿಂದ ಅಲ್ಲಿನ ಅಂಗನವಾಡಿ ಟೀಚರ್ಗಳಿಗೆ ಉರ್ದು ಮ್ಯಾಂಡೇಟರಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿದೆ. ಚಿಕ್ಕಮಗಳೂರು ಒಂದ್ ಕಡೆ ಹೇಳೋಣ. ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ್ರೆ 48% ಜನ ಅಲ್ಲಿ ತುಳು ಮಾತಾಡ್ತಾರೆ. ಕೊಡಗಿನಲ್ಲಿ ಕೊಡವ ಭಾಷೆ ಮಾತನಾಡಲು ಸುಮಾರು ಜನ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಹೀಗೆ ಮಾತೃಭಾಷೆ ಆಧಾರಿತದ ಮೇಲೆ ನೀವು ಕೆಲವೊಂದನ್ನು ಮ್ಯಾಂಡೇಟರಿ ಮಾಡ್ತಾ ಹೋದ್ರೆ, ಈಗಾಗಲೇ ನಾವು ಕೆಲವೊಂದು ಹಕ್ಕಿಗೋಸ್ಕರ ಬಹಳಷ್ಟು ಹೋರಾಟ ಮಾಡ್ತಾ ಇದ್ದೀವಿ, ಮುಂದೊಂದು ದಿನ ಕನ್ನಡ ಮಾತಾಡಿ ಅಂತ ಹೇಳ್ಬಿಟ್ಟು ಭಿಕ್ಷೆ ಬಿಡ್ಬೇಕಾಗ್ತದೆ. ನನಗೆ ಅರ್ಥ ಆಗ್ತಾ ಇರೋದೀಗ ಈ ವಿಷಯದಲ್ಲಿ ಕನ್ನಡ ಪರ ಹೋರಾಟಗಾರರ ನಿಲುವು ಏನು. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.